ಛೇ ಛೇ ಏನ್ರಿ ಕರಿಜಿಗೆ ಊರಾಗ ಮಂದಿ ಅದಾರ ಅಂತೀನಿ ಅಲ್ರಿ ಈ ಊರಾಗ ಗಂಡ್ಮಕ್ಳು ಎಂಟ್ರ ಬೆರಿಕೆ ಅದಾರ ಅಂತೀನ್ರಿ ಅಲ್ರಿ ಹೆಣ್ಮಕ್ಳು ಎಂಟ್ರ ಕಂಡ್ರಿ ಇಲ್ಲ ಅಂತೀನಿ ಅಲ್ಲ ಬರುದು ಇವತ್ತರ ಈ ಊರಿಗೆ ಬಂದಿನಿ ಅವನು ಬೆನ್ನ ಹತ್ತು ಬಿಟ್ಟಾರ ನನಗ ಅಲ್ರಿ ಆ ದೇವ್ರ ರೂಪ ಯಾಕ್ರ ಕೊಟ್ಟಾನಂತೀನಿ ನನಗ ಸುಲೇಮಾನ್ ಸಂಜಿಕ ಬರತಿನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಸಂಜಿಕ ಬರತಿನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಸಂಜಿಕ ಬಳಿಯ ಹುಡುಗಿ ಮತ್ತು ತಿಳಿ ಬಳಿಯ ಯಾತಕ ಬೇಕ ಸಿಂಗಾರಾಗಿ ठंडी ठंडी हवा तक खिंचती जंपर अड़नी फैशन ठंडी ठंडी हवा तक खिंचती जंपर अड़नी फैशन हरे नमुड़ कर जन्ना अड़नी फैशन ಯಾಕ ಹುಡುಗಿ ಎಷ್ಟು ಗಪ್ಪಾಗಿ ನಿಂತಿಯಲ್ಲ ನನ್ನ ಬಾಳ್ ನೋಡಕತ್ತಿಯಲ್ಲ ಯಾಕ ಅಲ್ಲ ಈ ನಿನ್ನ ಇಂಪಾದ ಹಾಡು ಕೇಳಿ ತಂಪಾಗಿ ಗಪ್ಪಾಗಿ ನಿಂತಿನ ಮಾಮ ಯಾಕ ಅಷ್ಟ ಅಲ್ಲ ಇನ್ನೂ ಭಾಳ ಚಂದಾಗಿ ಹಾಡ್ತೀನಿ ಕಂಠ ಕಿಶೋರ್ ಅಂತ ಬಿರುದು ಕೊಟ್ರ ಇನ್ನೂ ಭಾಳ ಚಂದಾಗಿ ಹಾಡ್ತೀನಿ ನೀ ಏನು ಪ್ರಿಯಾಂಕಾ ಆಗಿರ್ಬೋದು ನಾಯ ಉಪೇಂದ್ರ ಅನ್ನೋದು ನೀ ಮರಿಬೇಡ ತಗೊಳ್ಳೆ ಅಲ್ಲ ಮಾಮ ಇವತ್ತ ನಿನಗ ಒಂದು ಬೆಳ್ಳಿ ಸವಾಲ ಅಲ್ಲ ನನ್ನ ಜೊತೆ ಸವಾಲಾಗ್ತೀಯ ಇನ್ನೂ ನನ್ನ ಕೈ ಚಳಕ ನಿನಗೆ ಗೊತ್ತಿಲ್ಲ ಅದು ಕಾಣತೈತಿ ಹಾ ಹಂಗಾದ್ರ ಒಂದು ಹಾಡು ಬಂದಮ್ ಸೂರ್ನ ಒಂದು ಹಾಡು ನೋಡೋಣ ಹಾಡ್ಲ ಹಾಡು ಕೇಳ್ತೀಯಾ ಹೇಳಕ್ ರೆಡಿನಾ ನಾನೇ ನಿನ್ನ ಕಾಳಿದಾಸ ನೀನೇ ನನ್ನ ಮಂದಹಾಸ ಮಂದಹಾಸ ನಾನಿನ್ನ ಪ್ರೇಮದಾಸ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೋರೆಯ ವಶಿ ತೋರುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಪಯಣ ವಶಿ ತೋರುವೆಯ ಬಂತು ಬಂತು ನನಗೂ ಬಂತು ತುಂಬಾ ತುಂಬಾ ಆಸೆ ಬಂತು ಆಸೆ ತುಂಬಾ ಪ್ರೀತಿ ಬಂತು ಪ್ರೀತಿ ಹಾಡು ಬಂತು ಹಂಗಾದ್ರ ಮಾಮ ಇದ ಹುರುಪನ್ಯಾಗ ಶುರು ಮಾಡಿದ್ರ ಕರಿತೀನಿ ಬಾರ ಕರತೀನಿ ಕಾರ ಗಿಟಿ ಮಾಡೋನು ಆಲ್ ಇಂಡಿಯಾ ಟೂರ್ ಏನ್ ಲವರ್ ಸತ್ ಹೋಲಿ ಗಿಡ್ಡಿ ಅಂತ ರಕ್ತ ಮಾಡಿ ನೀ ರೊಕ್ಕ ಬಂಗಾರಿ ಜೀವನ ಮಾಡಿ ನೀ ಹೈ ಪೈಲೆ ಜೋರ ಮಾಡೋನು ಆಲ್ ಇಂಡಿಯಾ ಟೂರ್ ಕರಿತೀನಿ ಬಾರ ಕರತೀನಿ ಕಾರ ಇಟಿ ಮಾಡೋನು ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ನೀ ರೊಕ್ಕ ಬಂಗಾರ ಮಾಡೋನು ಹೈ ಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಮಾಡೋನು ಹೈ ಪೈಲೆ ಜೋರ ಹಾಕೊಂಡು ಕೌದಿಯ ಮುಸುಕ ಹತ್ತಾಗಿ ನೀ ಕಾಡಾಗ ಅವ ಅನ್ನಾಗಿ ನೀ ನಕ ನಕ್ಕ ತಪ್ಪಿಸಿ ನೀ ನನ್ನ ದಿಗ್ಗ ಬಿಡಲಿಲ್ಲ ಬುಕ್ಕ ಬುಡದರ ಬದುಕ ಮಗನ ಬಾಳಿಯಾಗಿ ಮಗಳಕ ಬಿಡಲಿಲ್ಲ ಬುಕ್ಕ ಬುಡದರ ಬದುಕ ಮಗನ ಬಾಳಿಯಾಗಿ ಮಗಳಕ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ್ ಮಾಡೋನು ಹೈ ಪೈಲೆ ಜೋರ ಗಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ್ ಮಾಡೋನು ಹೈ ಪೈಲೆ ಜೋರ ಲಾ ಲಾ ಲಾ
ಅಲ್ಲಿ ನೋಡ ಸುಲೇಮಾನ್ ನಮ್ಮ ಅಪ್ಪ ಬರಕತ್ತಾನ. ಓಡು 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 ಈಗ ಓಡು. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ. ಮಗು ರವಿ ಎಲ್ಲಿದೆಯಪ್ಪ? ಕರೆದ್ರಪ್ಪ? ಹೌದು ಮಗು, ಆ ದೇವ ಬ್ರಹ್ಮಲಿಂಗೇಶ್ವರನು ನಿನ್ನ ದುಃಖವನ್ನು ಆಲಿಸಿ ನಿನ್ನ ಮನಸ್ಸಿಗೆ ನೆಮ್ಮದಿ ನೀಡಲಪ್ಪ. ಅಪ್ಪ, ನಾನು ನೆಮ್ಮದಿಯಾಗೇ ಇದ್ದೀನಲ್ಲಪ್ಪ. ನನಗೇನಾಗಿದೆ ನೋಡಪ್ಪ, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡಪ್ಪ. ನೀನು ರೆಸ್ಟ್ ತಗೋ. ಮಗು, ನಿನ್ನ ನೋವಿನ ಬಗ್ಗೆ ಅರ್ಥ ಮಾಡಿಕೊಂಡಷ್ಟು ದೊಡ್ಡ ನಾನಲ್ಲಪ್ಪ. ನಿನ್ನ ತಲೆ ಮೇಲೆ 2 ಕಾಳ ಛತ್ತಿ ಹಾಕಿ ಋಣ ಮುಕ್ತನಾಗಬೇಕಾದ್ರೆ ಅದು ಸಾಧ್ಯವಿಲ್ಲಪ್ಪ. ಮಗು, ಸಾವು ಕೈ ಮಾಡಿ ಕರಿತಿದೆಯಪ್ಪ. ಮಗು, ಅಪ್ಪ, ನೀವೇನೇನೋ ಮಾತನಾಡಬೇಡಿ. ಬನ್ನಿ ಅಪ್ಪ, ಆಸ್ಪತ್ರೆಗಾದ್ರೂ ಹೋಗೋಣ ಬನ್ನಿ. ಬೇಡ ಮಗು. ಬೇಡ ಮಗು, ಆಸ್ಪತ್ರೆಗೆ ಬೇಡ. ನಾನು ಇನ್ನು ಬದುಕಿ ಉಳಿಯಲಾರೇನಪ್ಪ. ಮಗು, ನಿನ್ನ ತಂಗಿ ಪ್ರೇಮಾಳನ್ನು ಕರೆದುಕೊಂಡು ಬಾರಪ್ಪ. ಆಗ್ಲಪ್ಪ, ನಾನು ಈಗಲೇ ಹೋಗಿ ತಂಗಿಯನ್ನು ಕರ್ಕೊಂಡು ಬರ್ತೀನಿ. ನೀನು ರೆಸ್ಟ್ ಮಾಡಿ ನಡಿಯಪ್ಪ. ಮಹೇಶ್, ಯಾರಿದ್ದೀರಿ ಮನೆಯಲ್ಲಿ? ಹಲೋ ನಾಗೇಶ್, ಬನ್ನಿ ಕುಳಿತುಕೊಳ್ಳಿ. ಕವಿತಾ, ಎಲ್ಲಿ ಹೋಗಿದ್ದಾರೆ ನಿನ್ನ ಗಂಡ ಮತ್ತು ನಿನ್ನ ಮೈದುನ ಹಾಗೂ ನಿನ್ನ ತಂಗಿ ಪ್ರೇಮ? ನನ್ನ ಮೈದುನ ಹೊರಗಡೆ ಹೋಗಿದ್ದ, ಇನ್ನು ಆ ಪ್ರೇಮ ನೀರಿಗೆ ಹೋಗಿದ್ದಾಳೆ. ನನ್ನ ಗಂಡ ಅಂತೂ ಮನೆಯಲ್ಲಿ ಇರೋದೇ ಇಲ್ಲ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಬಡ್ಡುಕೋತಿದ್ದ. ಅವನೊಬ್ಬ ಗಂಡ ಅಲ್ಲ, ಗೋಲಿ ಗುಂಡ ಅವನು. ಪ್ರೇಮ, ಏನ್ ಬೇಕಾಗಿತ್ತೋ ಬಡ ಭಿಕಾರಿಗಳಿಗೆ? ನೋಡ್ರಿ ಅಮ್ಮ, ನಮ್ಮ ತಂದೆಗೆ ಹುಷಾರಿಲ್ಲ. ಒಂದೇ ಸೌನೆ ಮಗಳು ಮಗಳು ಅಂತ ಜೀವ ಹಿಡಿದಿದ್ದಾನೆ. ನನ್ನ ತಂಗಿ ಪ್ರೇಮನ್ನು ಕಳಿಸ್ಕೊಡ್ರಿ ಅಮ್ಮ. ಮುಚ್ಚ ಬಾಯಿನ. ನೀನು ಕರೆಯಲಿಕ್ಕೆ ಬಂದಾಗ್ಲೆಲ್ಲ ಕಳಿಸ್ಕೊಡೋದಕ್ಕಾಗೋದಿಲ್ಲ. ಅವಳನ್ನ ಕರೆದುಕೊಂಡು ಹೋದ್ರೆ ಮನೆ ಕೆಲಸ ಯಾರು? ನಿಮ್ಮ ಅವ್ವ ಬಂದು ಮಾಡ್ತಾಳೇನು? ನೋಡು, ಮನೆ ಕೆಲಸ ಮಾಡೋದಕ್ಕೆ ನಾನೇನು ಬಡ ಭಿಕಾರಿ ಅಲ್ಲ. ನೀನು ಮನೆ ಕೆಲಸದಾಕಿ ಅಂತ ತಿಳಿದುಕೊಂಡಿದ್ದೀನೋ ನೀಚ? ನೋಡ್ರಿ ಅಮ್ಮ, ಇಲ್ಲ ಅಂತ ಹೇಳ್ಬೇಡಮ್ಮ. ನನ್ನ ತಂಗಿನ ಕಳಿಸ್ಕೊಡ್ರಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಣ್ಣ, ಯಾವಾಗ ಬಂದೆ ಅಣ್ಣ? ಈಗ ಬಂದೆ ತಂಗಿ. ತಂಗಿ, ಅಣ್ಣ, ಅಪ್ಪನಿಗೆ ಮೈಯಲ್ಲಿ ಹುಷಾರಿಲ್ಲಮ್ಮ. ಆದಷ್ಟು ಬೇಗ ನಿನ್ನ ಕರ್ಕೊಂಡು ಬಾ ಅಂತ ಒಂದೇ ಸೌಂಡ್ ಗೋಳಾಡ್ತಾನೇನಮ್ಮ. ಅಣ್ಣ, ಬೇಗ ನಡಿಯಮ್ಮ, ಹೋಗೋಣ.
ಏನಣ್ಣ ಹೇಳ್ತಾ ಇದ್ಯಾ? ಅಪ್ಪನ್ಗೆ ಹುಷಾರಿಲ್ವಾ? ಈಗಲೇ ಬರ್ತೀನಣ್ಣ. ಅಕ್ಕ, ಅಪ್ಪಂಗೆ ಹುಷಾರಿಲ್ವಂತೆ, ನಾನು ಹೋಗಿ ಬರ್ತೀನಿ. ಕಳಿಸ್ಕೊಡಕ್ಕ, ಕಳಿಸ್ಕೊಡು. ಕವಿತಾ ಪಾಪ ಬಹಳ ಗೋಳಾಡ್ತಿದ್ದಾಳೆ. ಏನೋ ತಂದೆಗೆ ಹುಷಾರಿಲ್ವಂತೆ, ಕಳಿಸಿಕೊಡು. ಹಾ ಸರಿ ಸರಿ ಆಯ್ತು, ಹೋಗು ಹೋಗು. ನೋಡಿ, ಸಾಯಂಕಾಲ ಬೇಗ ಬಂದು ಮನೆ ಸೇರ್ಕೋಬೇಕು. ಒಂದೇನಾದ್ರೂ ಲೇಟ್ ಮಾಡಿದ್ಯೋ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ತಂಗಿ ನಡೆಯಮ್ಮ, ಬೇಗನೆ. ನೋಡಿ ಅಮ್ಮ, ನನ್ನ ತಂದೆಗೆ ಹುಷಾರಿಲ್ಲ. ಅವನಿಗೆ ಆಸ್ಪತ್ರೆ ಸೇರಿಸಲು ನನ್ನ ಹತ್ತಿರ ದುಡ್ಡಿಲ್ಲಮ್ಮ. ಅದಕ್ಕಾಗಿ ಒಂದು 10,000 ರೂಪಾಯಿ ದುಡ್ಡು ಕೊಡ್ರಿ. ನಾನು ಎಲ್ಲಿ ಆದರೂ ಕೂಲಿ ಮಾಡಿ ಮತ್ತೆ ನಿಮ್ಮ ಹಣ ತಂದು ಮುಟ್ಟಿಸ್ತೀನಿ ಅಮ್ಮ. ಏ ಭಿಕಾರಿ, ಎಲ್ಲಿ ಆದ್ರೂ ಭಿಕ್ಷೆ ಬೇಡಿ ತೆಗೆದುಕೋ ಹಣನ. ನೀನು ಕೇಳಿದಾಗ್ಲೆಲ್ಲ ಹಣ ಕೊಡೋದಕ್ಕೆ ಇಲ್ಲೇನು ನಿಮ್ಮಪ್ಪ ಗಳಿಸಿಟ್ಟಿದ್ದಾನೇನೋ? ಹೋಗು, ಎಲ್ಲಾದ್ರೂ ಭಿಕ್ಷೆ ಬೇಡಿಕೋ ಹೋಗು. ಹಾಗೆ ಮಾತಾಡಬೇಡ್ರಿ ಅಮ್ಮ, ನನ್ನ ತಂದೆಯ ಜೀವ ಉಳಿಸಿಕೊಡ್ರಿ. 10,000 ರೂಪಾಯಿ ಕೊಟ್ಟು ಪುಣ್ಯ ಕಟ್ಕೊಳ್ಳಮ್ಮ, ನಿನ್ನ ಕಾಲಿಗೆ ಬೀಳ್ತೀನಿ ತಾಯಿ. ಚಿಚಿ, ದೂರ ಸರಿ. ನಿನ್ನಂಥವನ್ನ ನನ್ನ ಕಾಲ್ ಮುಟ್ಟಿದ್ರೆ ನಿನ್ನ ಪರಿಸ್ಥಿತಿ ನನಗೂ ಬಂದಿತ್ತು. ಸುಮ್ಮನೆ ಹೊರಟು ಹೋಗೋ ಭಿಕಾರಿ. ಹಾ ಕವಿತಾ, ಏನೋ ಮುಖ ನೋಡ್ತಿದ್ಯಾ? ಒಂದು 10,000 ರೂಪಾಯಿ ಕೊಟ್ಬಿಡು ಅಮ್ಮ, ಮತ್ತೆ ನಾನು ದುಡಿದು ಮುಟ್ಟಿಸ್ತೀನಿ ತಾಯಿ. ಬಹಳ ಗೋಳಾಡುತ್ತಿದ್ದಾನೆ. ಏನೋ ತಂದೆಯ ಮೈಯಲ್ಲಿ ಹುಷಾರಿಲ್ವಂತೆ, ದವಾಖಾನೆಗೆ ಒಯ್ಯಬೇಕಾಗಿದೆ. ಬಹುತೇಕ 10,000 ರೂಪಾಯಿ ಕೊಟ್ಟು ಕಳಿಸಿಕೊಡು. ಅಯ್ಯೋ ನಾಗೇಶ್, ನಿಮಗೇನು ಗೊತ್ತಾಗೋದಿಲ್ಲ. ನೀವು ಕಳಿಸ್ಕೊಡು ಅಂದ್ರಿ, ಕಳಿಸ್ಕೊಟ್ಟೆ. ಈಗ ಈ ಬಡ ಭಿಕಾರಿಗಳಿಗೆ ಹಣ ಕೊಡು ಅಂತಿದ್ದೀರಲ್ಲ, ನೀವು ಸುಮ್ಮನೆ ಏನೋ ಹೋಗೋ, ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹಣನೂ ಇಲ್ಲ, ಏನೂ ಇಲ್ಲ. ಎಲ್ಲಿಯಾದ್ರೂ ಭಿಕ್ಷೆ ಬೇಡಕೋ, ಹೋಗು ಹೋಗೋ ತರಿದ್ರದವನೇ. ಹಾಗನ್ಬೇಡಮ್ಮ, ಹಣ ಕೊಟ್ಬಿಡಮ್ಮ. ಇರಲಿ, ಕೊಟ್ಟು ಕಳಿಸು. Get low when the whistle go. ಹಾ, ಏ ಭಿಕಾರಿ, ತೆಗೆದುಕೋ, ಹೋಗು. ನಿಮಗೆ ಪುಣ್ಯ ಬರಲಿ ತಾಯಿ, ನಿಮ್ ಪುಣ್ಯ ಬರಲಿ. ಅಲ್ಲ ನಾಗೇಶ್, ಏನ್ ನೀವು? ಈಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಯಾರು ಇಲ್ಲೇ ಸಮಯ ನೋಡಿ, ಆರಾಮೇನ ಮಗ ರವಿ ನಮ್ಮ ಮನೆಯಿಂದ 10,000 ರೂಪಾಯಿ ಕಳುವು ಮಾಡಿಕೊಂಡು ಹೋಗಿದ್ದಾನೆ ಎಂದು. ವಾವ್ 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 ವಾವ್, ವಾಟ್ ಎ ಸೂಪರ್. ತಲೆ ಅನ್ಬೇಕಾದ್ರೆ ನಿಮ್ಮದೇ ತಲೆ. ವಾ, ಸರಿ, ಹಾಗಾದ್ರೆ ಈಗಲೇ ಫೋನ್ ಮಾಡ್ತೀನಿ. ಹೆಲೋ. ಹಲೋ. ಇನ್ಸ್ಪೆಕ್ಟರ್ ಸಾಹೇಬ್ರಾ? ಹೌದು, ಏನಾಗಬೇಕಾಗಿತ್ತು? ಸರ್ ನೋಡಿ, ರವಿ ಇದಾನಲ್ಲ, ಅವನು ನಮ್ಮ ಮನೆಯಿಂದ 10,000 ರೂಪಾಯಿನ ಕಳುವು ಮಾಡ್ಕೊಂಡು ಹೋಗಿದ್ದಾನೆ. ಹೌದಾ? ಹೌದು ಸರ್, ನೀವು ಈಗಲೇ ತಕ್ಷಣ ಹೋಗಿ ಅವನನ್ನು ಹಿಡ್ಕೋಬೇಕು. ಓಕೆ, ಸರಿ ಸರ್. ಒಂದು 5 ಮಿನಿಟ್ಸ್ ಅಲ್ಲಿ ಅವನಿಗೆ ಹಿಡ್ಕೊಂಡು ತಂದು ನಿಮ್ಗೆ ಒಪ್ಪಿಸ್ತೀನಿ. ಓಕೆನಾ? ನನಗೆ ಒಪ್ಪಿಸ್ಬೇಡಿ ಸರ್, ಅವನಿಗೆ ಸರಿಯಾದ ಶಿಕ್ಷೆ ಕೊಡಿ ನೀವು. ಅವನು ಬಹಳ ನೀಚ, ನಾನು ಬಿಡಲ್ಲ. ಅವನ ಮೇಲೆ ಬಹಳ ದ್ವೇಷ ಇದೆ. ಓಕೆ ಸರ್. ಓಕೆ ಓಕೆ, ಬಾಯ್. ತೀರಿಸ್ಕೊಳ್ಳಿ. ಬಾಯ್.
get low when the whistle go. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ಕಥೆಯು ಮುಂದೆ ನೀನು ಹರೆಯಲಾರೆ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕಥೆಯು ಅಪ್ಪ ಹೇಗಿದ್ಯಪ್ಪ? ನಿನ್ನ ಆರೋಗ್ಯ ಆರಾಮಾಯ್ತಾ ಅಪ್ಪ? ಅಪ್ಪ ಅಪ್ಪ ಇನ್ನೇನು ಅಣ್ಣ ಬರ್ತಾನೆ, ಆಸ್ಪತ್ರೆಗೆ ಹೋಗೋಣ ಅಪ್ಪ, ಆಸ್ಪತ್ರೆಗೆ ಹೋಗೋಣ. ಮಗಳೇ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಡಮ್ಮ. ನಾನು ಹೆಚ್ಚು ಕಾಲ ಬದುಕುದಿಲ್ಲಮ್ಮ. ಮಗಳೇ, ನೀವು ಅಣ್ಣ ತಂಗಿಯರು ಇಬ್ಬರು ಚಿಂತೆ ಇಲ್ಲದೆ ಇರಬೇಕಮ್ಮ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ನಿಮ್ಗೇನು ಆಗೋದಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನಿನ್ನ ಅಣ್ಣ ಇನ್ನೂ ಬರ್ಲಿಲ್ಲೇನಮ್ಮ? ನನ್ನನ್ನು ಸಾವು ಕೈ ಮಾಡಿ ಕರೆಯುವಂತೆ ಆಗಿದೆ ಅಮ್ಮ. ನಾನು ಇನ್ನು ಹೆಚ್ಚು ಸಮಯ ಬದುಕುವುದಿಲ್ಲಮ್ಮ. ಅಪ್ಪ ಯಾಕಪ್ಪ ಯಾಕೆ ಈ ರೀತಿ ವಿಚಾರ ಮಾಡ್ತಾ ಇದ್ದೀರಾ? ಎಲ್ಲದಕ್ಕೂ ದೇವರಿದಾನಪ್ಪ, ದೇವರಿದಾನೆ. ದೇವರು ಅವನು ಎಲ್ಲಿದ್ದಾನಮ್ಮ? ಅವನು ಕಬ್ಬಿಣದ ಸ್ಥಳಕ್ಕಿಯಲ್ಲಿ ಕಲ್ಲಾಗಿ ಕುಂತಿದ್ದಾನೆ. ನನಗೆ ಸಂಕಟ ಆಗ್ತಾ ಇದೆ ಮಾ. ಇನ್ನೇನು ಅಣ್ಣ ಬರ್ತಾನಪ್ಪ, ಸಮಾಧಾನ ತಂದು ಆಸ್ಪತ್ರೆಗೆ ಹೋಗೋಣ. ನಿನ್ನೆ ರಾತ್ರಿ ನಾನೊಂದು ಕನಸು ಕಂಡೆ ಅಮ್ಮ. ನದಿಯ ದಂಡೆ ಮೇಲೆ ಸ್ನಾನ ಮಾಡುವಾಗ ಪ್ರಭಾವ ಬಂದು ನೀರಲ್ಲಿ ಕೊಚ್ಚಿಕೊಂಡು ಹೋದಂತ ಮಗಳೇ, ಅಷ್ಟರಲ್ಲಿ ಜೋರಾಗಿ ಚೀರಿದೆ ಅಮ್ಮ. ಅಷ್ಟರಲ್ಲಿ ಎಚ್ಚರಾಗಿ ಬಿಡ್ತೀನಿ. ಯಾಕಪ್ಪ ಈ ರೀತಿ ವಿಚಾರ ಮಾಡ್ತೀರಾ? ದೇವರಿದಾನೆ ಅಂತ ಹೇಳಿಲ್ವಪ್ಪ, ದೇವರಿದಾನೆ. ಮಗಳೇ, ಮಗಳೇ, ನನಗೂ ಕೆಲವು ಆಸೆ ಇವೆ ಅಮ್ಮ. ನಿನ್ನ ಅಣ್ಣನ ತಲೆ ಮೇಲೆ ಅಕ್ಷತೆ ಹಾಕಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವ ಕಂದನನ್ನು ಹಾಗೂ ನಿನ್ನ ಅಣ್ಣನ ಮಗನಿಗೆ ಮೊಮ್ಮಕ್ಕಳ ಜೊತೆಗೆ ನೆಕ್ಕು ನಿಲ್ಲಬೇಕೆಂಬ ಆಸೆ ಬೆಷ್ಟದಷ್ಟು ಇದೆ ಅಮ್ಮ. ಏನು ಮಾಡಲಿ ಮಗಳೇ, ಆ ಸಾವು ಕೈ ಮಾಡಿ ಕರಿಯಂತದೇ ಆಗಿದೆ ಅಮ್ಮ. ಅಪ್ಪ ಸಮಾಧಾನ
ಇನ್ನೇನು ಅಣ್ಣ ಬರ್ತಾನೆ, ಆಸ್ಪತ್ರೆಗೆ ಹೋಗೋಣ. ಬೇಡ ಮಗು, ಹಣ್ಣಾದ ಶರೀರಕ್ಕೆ ಡಾಕ್ಟರ್ ಏನು ಮಾಡಿದ್ರು ಪ್ರಯೋಜನ ಇಲ್ಲಮ್ಮ. ಧೈರ್ಯ ತಂದ್ಕೊಳ್ಳಿ ಅಪ್ಪ, ಧೈರ್ಯ ತಂದ್ಕೊಳ್ಳಿ ಅಪ್ಪ. ನೀವಿನ್ನು ಬಾಳಿ ಬದುಕ್ಬೇಕಪ್ಪ, ನೀವಿನ್ನು ಬಾಳಿ ಬದುಕ್ಬೇಕು. ಅಣ್ಣ, ಅಪ್ಪ ತುಂಬಾ ಸಂಕಟ ಪಡ್ತಿದ್ದಾನೆ. ನಡಿ ಅಣ್ಣ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಡಿ ಅಣ್ಣ. ಮಗು ರವಿ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹಾದಿ ಹಣ ಮಾಡಬೇಡ ಮಗು. ನಾನು ನನ್ನದೊಂದು ಮಾತು ನಡೆಸ್ಕೊಡ್ತೀಯ? ಆಯ್ತಪ್ಪ, ಅದು ಯಾವ್ದಂತ ಹೇಳಿಯಪ್ಪ, ನಿಮ್ಮ ಮಾತು ನಾನು ನಡೆಸ್ಕೊಡ್ತೀನಿ. ಮಗು, ಯಾವ ಕಾಲಕ್ಕೂ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬೇಡಪ್ಪ. ಅವರನ್ನು ಎದುರು ಹಾಕಿಕೊಂಡ್ರೆ ಬಾಳುವುದು ಕಷ್ಟ ಇದೆ ಅಮ್ಮ, ಕಷ್ಟ ಇದೆ. ನೀನು ಹೇಳಿದ ಬೇಡಮ್ಮ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಡಪ್ಪ. ನಿನ್ನ ಕೈ ತಾರಪ್ಪ ಮಗಳೇ ಪ್ರೇಮ, ನಿನ್ನ ಕೈ ತಾರಮ್ಮ. ಯಾವ ಕಾಲಕ್ಕೂ ನಿನ್ನ ತಂಗಿಯನ್ನು ಯಾವ ಕಾಲಕ್ಕೂ ಮರಿಬೇಡಪ್ಪ. ಅಪ್ಪ ಅಪ್ಪ, ಎದ್ದೇಳಪ್ಪ, ಎದ್ದೇಳಪ್ಪ. ನಮ್ಮನ್ನೆಲ್ಲ ಬಿಟ್ಟು ಹೊರಟೋದೇನಪ್ಪ. ಜಗವೊಂದು ಧರ್ಮಶಾಲೆ, ಸ್ಥಿರವಲ್ಲೋ ಈ ಕಾಲೇ. ಜೀವನೊಂದಿತೆ ನನ್ನ ಬಾಳಿನ ದೋಣಿ ಮುಳಗಿದೆ ಬದುಕಿನ. ಜೀವನೊಂದಿತೆ ನನ್ನ ಬಾಳಿನ ದೋಣಿ ಮುಳಗಿದೆ ನನ್ನ ಬದುಕಿನ. ಯಾವ ಜನ್ಮದ ಪಾಪದ ಫಲವು ನಾ ಪರದೇಸಿ, ಯಾವ ಜನ್ಮದ ಪಾಪದ ಫಲವು ನಾ ಪರದೇಸಿ, ಯಾವ ಜನ್ಮದ ಪಾಪದ ಫಲವು ನಾ ಪರದೇಸಿ. ಜೀವನೊಂದಿಗೆ ನನ್ನ ಬಾಳಿನ ಮುಳಗದೆ ನನ್ನ ಬದುಕಿನ. ಅಣ್ಣ, ಅಪ್ಪನ ಎಪ್ಸಣ್ಣ, ಅಪ್ಪನ ಎಪ್ಸು. ಪಾಪ, ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಅಪ್ಪ, ಮೇಲೆ ನಾವು ಯಾರನ್ನ ಅಪ್ಪ ಅಂತ ಕರಿಬೇಕು? ಎದ್ದೇಳಪ್ಪ ಅಪ್ಪ. ಅಪ್ಪ ಎದ್ದೇಳಪ್ಪ. ಯಾವ ಜನ್ಮದ ಪಾಪದ ಫಲವು ಇನ್ಸ್ಪೆಕ್ಟರ್ ಸರ್, ಬಂಧಿಸಿರಿ ಈ ಕಳ್ಳ ಖದೀಮನನ್ನು. ಯಾರು ಇಲ್ಲ ಸಮಯ ನೋಡಿ ನಮ್ಮ ಮನೆಯಿಂದ 10,000 ರೂಪಾಯಿ ಸೇವ್ ಮಾಡಿಕೊಂಡು ಬಂದಿದ್ದಾನೆ ಈ ಬದ್ಮಾಸ್.
ಗೌಡ್ರೆ ಏನಂತ ಮಾತಾಡ್ತೀರಿ ನೀವು? ನಾನು ಕಳುವು ಮಾಡಿದ್ದೀನಾ? ಇಲ್ಲ ಗೌಡ್ರೆ, ನಾನು ಕಳುವು ಮಾಡಿಲ್ಲ. ನಾನು ಅಂತ ಮನುಷ್ಯನಲ್ಲ. ನನ್ನ ನಂಬಿ ಗೌಡ್ರೆ. ಸಾಹೇಬ್ರೆ, ನನ್ನ ಬಂಧಿಸಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ಹೌದು ಸಾಹೇಬ್ರೆ, ಪಾಪ ಇವನು ಅಂತ ಮನುಷ್ಯನೇ ಅಲ್ಲ. ಸಾಹೇಬ್ರೆ, ಇವನು ಈ ರೀತಿ ಮಾತಾಡ್ತಿದ್ದಾನಲ್ಲ, ಮೊದಲು ಇವನ ಜೇಬ್ ಚೆಕ್ ಮಾಡಿ, ಅಂದಾಗಲೇ ನಿಜ ಏನು ಅಂತ ತಿಳಿಯುತ್ತದೆ. ಮಗನ, ಎಲ್ಲಿಂದ ಬಂತು ಈ ಹಣ? ನಡೆ ಪೊಲೀಸ್ ಸ್ಟೇಷನ್ಗೆ. ಭಿಕಾರಿ, ಹಣ ಬೇಡಿದರೆ 10,000 ಯಾಕೋ 20,000 ಕೊಡ್ತಿದ್ದೀನಲ್ಲೋ ಮಗನೇ. ನೋಡಿ ಗೌಡ್ರೆ, ನನ್ನ ತಂದೆಗೆ ಆಸ್ಪತ್ರೆಗೆ ಸೇರಿಸಲು ನಿಮ್ಮ ಕೈಯಾರೆ ತೆಗೆದುಕೊಂಡ ಬಂದ ಹಣಕ್ಕೆ ನಾನು ಕಳವು ಮಾಡಿದ್ದೇನೆಂದು ಹೇಳ್ತಿದ್ದೀರಲ್ಲ, ಇದು ನ್ಯಾಯವೇ ಶ್ರೀಮಂತರೇ? ಇದು ನ್ಯಾಯವೇ? ಇಲ್ಲ ಸರ್, ನಾನು ಕಳವು ಮಾಡಿಲ್ಲ ಸರ್. ಸಾಹೇಬ್ರೆ, ಇವನ ಮಾತನ್ನ ಕೇಳಬೇಡಿ, ಮೊದಲು ಇವನನ್ನ ಒಟ್ಟು ಒಳಗೆ ಹಾಕಿ, ಅಂದಾಗ್ಲೇ ಬುದ್ಧಿ ಬರೋದು. ಏನೇ ಹಾಗೆ ನೋಡ್ತಿದೀಯಾ ದರಿದ್ರದವಳೆ? ಬೇಗ ನಿಮ್ ತಂದೆನ ಮಣ್ಣಾಗಿಟ್ಟು ಸಂಜೆ ಹೊತ್ತೊತ್ತಿಗೆ ಮನೆಗೆ ಸೇರ್ಕೋಬೇಕು. ಒಂದೇ ಲೇಟ್ ಮಾಡಿದ್ಯೋ ಪರಿಣಾಮ ನೆಟ್ಟಿಗಿರೋದಲ್ಲ, ಹುಷಾರ್. ಬನ್ನಿ ನಾಗೇಶ್, ನಾವು ಹೋಗೋಣ. ಅಣ್ಣ ಅಣ್ಣ, ನೀನ್ ಕಳ್ತನ ಮಾಡಿದ್ದೀರಣ್ಣ? ಕಳವು ಮಾಡಿದ್ಯಾ? ಇಲ್ಲಮ್ಮ, ನಾನು ಕಳ್ಳತನ ಮಾಡಿಲ್ಲವೆಂದರು ಇಲ್ಲಿ ನಂಬುವವರು ಯಾರಮ್ಮ? ಸತ್ಯವಂತರ ಕಾಲ ಸತ್ತು ಹೋಗಿದೆ ತಂಗಿ, ಸತ್ತು ಹೋಗಿದೆ. ಬಡವರ ಕಾಲು ಇದಲ್ಲವಮ್ಮ. ನಾವೆಷ್ಟೇ ಕೇಳಿಕೊಂಡರೂ ಇಂಥ ಶ್ರೀಮಂತರಿಗೆ ಕರುಣೆ ಇಲ್ಲಮ್ಮ. ಬಡವರ ಬಾಳು ಕಣ್ಣೀರಿನ ಗೋಳು, ಬಡವರ ಬಾಳು ಕಣ್ಣೀರಿನ ಗೋಳು. ಕೇಳುವರು ಯಾರಮ್ಮ ಈ ಜಗತ್ತಿನಲ್ಲಿ? ಅಣ್ಣ ಅಣ್ಣ, ನಾನೇ ನೋಡ್ತಾ ಇರೋದಲ್ಲ ಸತ್ಯನ? ಇಲ್ಲ ತಂಗಿ, ನಾನು ಕಳ್ಳತನ ಮಾಡಿಲ್ಲಮ್ಮ. ನಾನು ಕಳ್ಳನಲ್ಲಮ್ಮ, ನಾನು ಕಳ್ಳನಲ್ಲ. ನಾನು ನಂಬು ತಂಗಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ದಯವಿಟ್ಟು ದಯವಿಟ್ಟು ನಮ್ಮ ಅಣ್ಣನ ಬಿಟ್ಬೇಡಿ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ, ನಮ್ಮ ಅಣ್ಣನ ಬಿಟ್ಬೇಡಿ. ನೀನು ಏನು ಹೇಳೋದಿದ್ರು ಸ್ಟೇಷನ್ಗೆ ಬಂದು ಕೇಳು, ನಾನು ಕಾನೂನು ಪ್ರಕಾರ ಮಾಡುವೆ. ತಂಗಿ ತಂಗಿ, ಇಂಥ ಕೆಟ್ಟ ನಾಯಿಗಳ ಕಾಲು ನೀನು ಹಿಡಿತೇನಮ್ಮ? ಹಿಡಿಬಾರ್ದಮ್ಮ. ಒಂದು ತುತ್ತು ರೊಟ್ಟಿ ಹಾಕಿದರೆ ಬಾಲ ಅಲ್ಲಾಡಿಸುವ ನಾಯಿಗಳು. ಲಂಚ ಕೊಟ್ಟರೆ ನ್ಯಾಯ ಅನ್ಯಾಯವನ್ನು ವಿಚಾರ ಮಾಡದೆ ಬಡವರ ಕೈಗಳಿಗೆ ಕೋಳ ಹಾಕಿ ಒಳಗೆ ತಳ್ಳುವ, ಹೇಸಿಗೆ ತಿನ್ನುವ ನಾಯಿಗಳಿವು. ಇಂಥವ್ರ ಕಾಲಿ ಹಿಡಿತೇನಮ್ಮ? ಬೇಡ ತಂಗಿ, ಬೇಡ. ನನಗೆ ಎಂತ ಕಷ್ಟ ಬಂದರು ನೀನು ಮರಗೋದು ಬೇಡಮ್ಮ. ನೋಡಮ್ಮ ತಂಗಿ, ಈ ಅಪ್ಪನ ಶವ ಸಂಸ್ಕಾರ ಮಾಡಿ ಆದಷ್ಟು ಬೇಗ ನೀನು ನಿನ್ನ ಗಂಡನ ಮನೆಗೆ ಸೇರಿಕೋ ತಂಗಿ. ನಾನು ಹೋಗಿ ಬರ್ತೀನಮ್ಮ. ನ್ಯಾಯ ಎಲ್ಲಿದೆ ದೇವಾ? ಕಲೆ ಕೂತಿದೆ ಮನದಲ್ಲಿ
ಆಸೆಯು ಬೇರೆ ಬದುಕಲ್ಲಿ ನಡೆಯುವುದು ಬೇರೆ ಮನದಲ್ಲಿ ಆಸೆಯು ಬೇರೆ ಬದುಕಲ್ಲಿ ನಡೆಯುವುದು ಬೇರೆ ಬರದ ಕವಿತೆಯು ಬೇರೆ ಆ ಕವಿತೆಯ ನಾದ ಬೇರೆ ಬರದ ಕವಿತೆಯು ಬೇರೆ ಆ ಕವಿತೆಯ ನಾದ ಬೇರೆ ಮನದಲ್ಲಿ ಆಸೆಯು ಬೇರೆ ಬದುಕಲ್ಲಿ ನಡೆಯುವುದು ಬೇರೆ ಮನದಲ್ಲಿ ಆಸೆಯು ಬೇರೆ ಬದುಕಲ್ಲಿ ನಡೆಯುವುದು ಬೇರೆ ಬರದ ಕವಿತೆಯು ಬೇರೆ ಆ ಕವಿತೆಯ ನಾದ ಬೇರೆ ಅಪ್ಪ ಅಣ್ಣ ಹೊರಟೋದಪ್ಪ ನೀನಾದ್ರೂ ಎದ್ದೇಳಪ್ಪ ಎದ್ದೇಳು ಯಾರಿಗೆ ಯಾರು ಇಲ್ಲ ಯಾರಿಗೆ ಯಾರು